ನಮಸ್ಕಾರ. ಎಸ್ಆರ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ಇತ್ತೀಚೆಗೆ ಬಳ್ಳಾರಿ ನಗರದ ವಾಡ್ಲಾ ಪದವಿ ಪೂರ್ವ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ ವಾಡ್ಲಾ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಸಹಯೋಗದಲ್ಲಿ ಕನ್ನಡ ಮೌಲ್ಯಮಾಪನ ಶಿಬಿರದ ಸಮಾರೋಪ ಹಾಗೂ ನಿವೃತ್ತರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಿಬಿರಾಧಿಕಾರಿಗಳಾದ ಡಾಕ್ಟರ್ ನಾಗಪುಷ್ಪಲತಾ ಅವರು ಮಾತನಾಡಿ, ಈ ಮೌಲ್ಯಮಾಪನ ಶಿಬಿರ ಅತ್ಯಂತ ಯಶಸ್ವಿಯಾಗಿದೆ. ಇಲ್ಲಿ ಬಂದಿರುವ ಪ್ರತಿಯೊಬ್ಬ ಮೌಲ್ಯಮಾಪಕರು ತಮ್ಮ ಪಾಲಿನ ಕರ್ತವ್ಯವನ್ನು ಶ್ರದ್ಧೆಯಿಂದ ನಿರ್ವಹಿಸಿದ್ದಾರೆ. ಅದರ ಪರಿಣಾಮ ಈ ಶಿಬಿರ ಯಾವ ಗೊಂದಲವಿಲ್ಲದೆ ಮುಕ್ತಾಯವಾಗಿದೆ ಎಂದು ಎಲ್ಲರ ಸೇವೆಯನ್ನ ಸ್ಮರಿಸಿದರು. ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಶಿಬಿರದ ವೀಕ್ಷಕರಾದ ಶ್ರೀಮತಿ ಸುಲೇಖಾ ಅವರು ಮಾತನಾಡಿ, ವಾಡ್ಲಾ ಕಾಲೇಜಿನ ಪ್ರಾಚಾರ್ಯರು ಹಾಗೂ ಆಡಳಿತ ಮಂಡಳಿಯವರು ನಮಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿ ಸಹಕರಿಸಿದ್ದನ್ನು ಸ್ಮರಿಸಿಕೊಂಡರು. ವೇದಿಕೆಯಲ್ಲಿದ್ದ ಕಚೇರಿ ಸಿಬ್ಬಂದಿಗಳಾದ ಡಾಕ್ಟರ್ NS ವೇಣುಗೋಪಾಲ್, ಡಾಕ್ಟರ್ ಗೋವರ್ಧನ ರೆಡ್ಡಿ, ಡಾಕ್ಟರ್ ಕಾಶಪ್ಪ ಬುದ್ಧ, ಡಾಕ್ಟರ್ ಸಂಪಿಗೆ ನಾಗರಾಜ್ ಉಪಸ್ಥಿತರಿದ್ದರು. ರಾಮಣ್ಣ ಕಲ್ಯಾಣದ ಇವರು ಸರ್ವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿ ಹಂಚಿಕೊಂಡರು. ಮೌಲ್ಯಮಾಪನಕ್ಕೆ ಮೊದಲ ಬಾರಿಗೆ ಬಂದ ಎಇಗಳು ಮತ್ತು ಹಿರಿಯ ಉಪನ್ಯಾಸಕರು ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ನಂತರ ಈ ವರ್ಷದಲ್ಲಿ ನಿವೃತ್ತರಾಗಲಿರುವ ಡಾಕ್ಟರ್ ಗೋವರ್ಧನ ಇವರನ್ನ ಸನ್ಮಾನಿಸಲಾಯಿತು. NP ವೀರಸ್ವಾಮಿ ಇವರು ಮೌಲ್ಯಮಾಪನಕ್ಕೆ ಸಂಬಂಧಿಸಿದ ತಾವು ರಚಿಸಿದ ಕವಿತೆಯನ್ನು ವಾಚನ ಮಾಡಿ ಸರ್ವರನ್ನ ನಗೆಗಡಲಲ್ಲಿ ತೇಲಿಸಿದರು. ವಾಡ್ಲಾ ಕಾಲೇಜಿನ ಪ್ರಾಚಾರ್ಯರಾದ ಆಗಸ್ಟಿನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ಶರಣಬಸಯ್ಯ ಅವರವರು ವಂದನಾರ್ಪಣೆ ಸಲ್ಲಿಸಿದರು. ಶ್ರೀವತ್ಸ ಇವರು ಕಾರ್ಯಕ್ರಮ ನಿರೂಪಿಸಿದರು. ಈ ಕಾರ್ಯಕ್ರಮದೊಂದಿಗೆ 10 ದಿನದ ಮೌಲ್ಯಮಾಪನ ಶಿಬಿರ ಮುಕ್ತಾಯಗೊಂಡಿತು. ವರದಿ BH ಶರಣಪ್ಪ, SR ಪಬ್ಲಿಕ್ ನ್ಯೂಸ್, ಬಳ್ಳಾರಿ.